ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 35ನೇ ಅಧ್ಯಾಯ. ಪ್ರಿಯಾ, ಹೌ ಯು ನೋ ದ್ಯಾಟ್ ವಿಸ್ಮಯ್ ಹ್ಯಾಸ್ ಲೆಫ್ಟ್ ಮೀ? ನೀನು ಈಗ ತಾನೇ ಬರ್ತಿದ್ಯಾ, ನಿನಗೆ ಮೊದಲೇ ಗೊತ್ತಿತ್ತಾ ಎಂದು ನೇರವಾಗಿ ತನ್ನನ್ನು ನೋಡುತ್ತಾ ಕೇಳಿದ ರಾಶಿಕಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಪ್ರಿಯಾ ತಳಮಳಿಸಿದಳು. ರಾಶಿ, ಗೆಟ್ ಅಪ್, ಹಸಿ ಬಾಣಂತಿ ನೀನು, ಬಾ ಒಳಗಡೆ ಬೆಚ್ಚಗೆ ಕೂತ್ಕೊಂಡು ಮಾತಾಡೋಣ ಎನ್ನುತ್ತಾ ಎಬ್ಬಿಸಿದಳು. ರಾಶಿಕಾ ಕೈ ಕೊಸರಿಕೊಂಡು, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು, ನಂತರ ಮುಂದಿನ ಮಾತು ಎಂದಳು. ರಾಶಿ, ಅದು ವಿಸ್ಮಯ್ ಈಗಾಗಲೇ ತನ್ನ ಮನೆಯವರಿಗೆ ಮತ್ತು ನಿನ್ನ ತಂದೆ ತಾಯಿಗೆ ತನ್ನ ನಿರ್ಧಾರ ತಿಳಿಸಿ ಆಗಿದೆ. ನಿನಗೆ ತಿಳಿಸೋದು ಹೇಗೆ ಅಂತ ಎಲ್ರಿಗೂ ಯೋಚನೆ ಆಗಿತ್ತು. ವಿಸ್ಮಯನೇ ನೇರವಾಗಿ ಬಂದು ನಿನಗೆ ಹೇಳಿಬಿಟ್ಟು ಹೋದ. ಓ, ಎಲ್ರಿಗೂ ಈಗಾಗಲೇ ಎಲ್ಲ ಗೊತ್ತಾಗಿದೆ, ಆದರೆ ನನಗೆ ಮಾತ್ರ ಈಗ ಗೊತ್ತಾಗ್ತಿದೆ. ಪ್ರಿಯಾ, ಅವನು ಹೀಗೆ ಮಾಡೋಕ್ಕೆ ಹೇಗೆ ಸಾಧ್ಯ? ಇವನು ನನ್ನನ್ನು ಪ್ರೀತಿಸಿದ ವಿಸ್ಮಯನೇನಾ? ನನಗೇನೋ ಅನುಮಾನ ಆಗ್ತಿದೆ. ಕಾಮ್ ಡೌನ್ ರಾಶಿ, ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಅದು ಹೇಗೆ ನೀನು ಬಿಡೋ ನಿರ್ಧಾರ ಮಾಡ್ದ ಅಂತ. ಮಗುವಿನ ಬಗ್ಗೆ ನೀವಿಬ್ಬರು ಹಲವಾರು ಕನಸುಗಳನ್ನು ಕಟ್ಟಿದ್ರಿ, ಈಗ ಹೇಗೆ ಇವನು ಬದಲಾದ ಅಂತ. ಪ್ರಿಯಾ, ಹೋದವನು ಹೋಗಲಿ, ನನಗೆ ಅವನು ಯೋಚನೆ ಮಾಡಿ ಕೊರಗೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ನಾನು ಬದುಕ್ತೀನಿ ಅಷ್ಟೇ ಎಂದು ದೃಢವಾಗಿ ನಿಶ್ಚಯಿಸಿ ಎದ್ದು ನಿಂತಳು. ರಾಶಿ, ಈಗ ಮೊದಲು ಮಗುಗೆ 3 ತಿಂಗಳಾದರೂ ಆಗಲಿ, ನಂತರ ಯೋಚನೆ ಮಾಡೋಣ ಬಾ. ನಂತರ ಯೋಚಿಸೋಕೆ ಏನಿಲ್ಲ ಪ್ರಿಯಾ, ನಾನು ನಿರ್ಧಾರ ಮಾಡಿಯಾಗಿದೆ. ನನ್ನ ಮಗಳನ್ನು ನಾನು ಸಾಕ್ತೀನಿ. ನನಗೆ ನನ್ನ ಮಗಳು, ಅವಳಿಗೆ ನಾನು. ರಾಶಿ, ಬಾ, ಮೊದಲು ಊಟ ಮಾಡು, ನಿನ್ನ ಮಗುಗೋಸ್ಕರವಾದರೂ ಮಾಡು ಬಾ ಎಂದು ರಾಶಿಕಾ ಅವಳ ಹಿಂದೆ ಹೋದಳು. ವಿಸ್ಮಯ್ ತನ್ನ ಬದುಕಿನಿಂದ ಹೋದರೂ ಅವನ ನೆನಪುಗಳು ಇನ್ನಿಲ್ಲದಂತೆ ರಾಶಿಕಾಳನ್ನು ಕಾಡಿದವು. ಆದರೂ ತನ್ನ ಮಗುವಿನ ಮುಖವನ್ನು ನೋಡುತ್ತಾ ಹೇಗೋ ಧೈರ್ಯದಿಂದ ಇದ್ದಳು. ಮಗುವಿಗೆ 2 ತಿಂಗಳಾಗುತ್ತಲೇ ಅವಳ ತಂದೆ ತಾಯಿ ಮಗಳನ್ನು ಕರೆದುಕೊಂಡು ಹೋಗಲು ಬಂದರು. ತಂದೆ ತಾಯಿಯರನ್ನು ನೋಡಿ ರಾಶಿಕಾಳ ದುಃಖದ ಕಟ್ಟೆ ಒಡೆಯಿತು. ಅವಳನ್ನು ಸಮಾಧಾನ ಮಾಡಿ, ನಡಿ ರಾಶಿ, ನಮ್ಮ ಮನೆಗೆ ಹೋಗೋಣ. ವಿಸ್ಮಯ್ ಹೀಗೆ ಲಾಸ್ಟ್ ಮೊಮೆಂಟ್ನಲ್ಲಿ ಹಿಂದೆ ಸರಿತಾನೆ ಅಂತ ಅನಿಸಿರಲಿಲ್ಲ. ಆದದ್ದು ಆಗಿ ಹೋಗಿದೆ. ನಡಿಯಮ್ಮ, ನಿನ್ನದಿನ್ನೂ ಚಿಕ್ಕ ವಯಸ್ಸು. ಒಂದಷ್ಟು ದಿನ ಹೋದ ನಂತರ ನೀನು ಬೇರೆ ಹುಡುಗನ್ನ ಮದುವೆ ಆಗುವಂತೆ ಎಂದರು. ಮಮ್ಮಿ, ಏನಂತ ಹೇಳ್ತಿದ್ದೀರಾ ನೀವು? ನನಗೆ ಮತ್ತೆ ಮದುವೆನಾ? ಈಗಾಗಲೇ ನಿಶ್ಚಿತಾರ್ಥ, ಮದುವೆ ಎಂದು ಸುಳ್ಳು ನಾಟಕದ ಪಾತ್ರಧಾರಿಯಾಗಿ ಅಭಿನಯಿಸಿ ಸಾಕಾಗಿದೆ ನನಗೆ. ಇನ್ನೇನಿದ್ದರೂ ನನ್ನ ಮಗಳಿಗೆ ಒಳ್ಳೆಯ ತಾಯಾಗಿ ಅವಳಿಗೆ ಸಮಾಜದಲ್ಲಿ ಒಳ್ಳೆಯ ರೀತಿಯ ಬದುಕು ಕೊಡುವುದು ಅಷ್ಟೇ ನನ್ನ ಜವಾಬ್ದಾರಿ. ರಾಶಿ, ಬೇಡಮ್ಮ, ಈ ನಿರ್ಧಾರ ಬೇಡ. ಮತ್ತೇನು ಮಾಡು ಅಂತೀರ ಮಮ್ಮಿ? ಮಗುನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸೋಣ, ಅದರ ಖರ್ಚು ವೆಚ್ಚ ನೋಡಿಕೊಂಡ್ರಾಯ್ತು. ನೀನು ಹೀಗೆ ಇರೋದು ನಮ್ಮಿಂದ ನೋಡೋಕ್ಕಾಗಲ್ಲ. ನಮ್ಮ ಮಾತು ಕೇಳು, ಮಗುವಿನ ಮೇಲಿನ ಆಸೆ ಬಿಟ್ಟು ಬಿಡು. ಹೇಗಮ್ಮ ಬಿಡಲಿ? ಬಿಡೋಕ ನಾನು ಮಗುನ ಹೆತ್ತದ್ದು. ಅವಳಪ್ಪ ಅಂತೂ ನಮ್ಮಿಂದ ವಿಮುಖನಾಗಿ ಹೋದ ಅಂತ ನಾನು ಸಹ ನನ್ನ ಸುಖಾಪೇಕ್ಷೆಯಿಂದ ಹೆತ್ತವಳು ಅಂತಿದ್ರು ಅದು ಅನಾಥವಾಗಿ ಬೆಳೆಯಬೇಕಾ? ಸಾಧ್ಯವಿಲ್ಲ ಮಮ್ಮಿ, ನನ್ನ ಮಗಳನ್ನು ನಾನೇ ಸಾಕ್ತೀನಿ. ಓಕೆ ರಾಶಿ, ಇನ್ನೊಂದು ತಿಂಗಳು ಟೈಮ್ ತಗೋ, ನಂತರ ಯೋಚಿಸೋಣ ಎಂದು ಮೇಲ್ನೋಟಕ್ಕೆ ಹೇಳಿ ಹೊರಟು ಹೋದರು. ರಾಶಿಕಾಳಿಗೆ ಅನುಮಾನ ಇದ್ದೇ ಇತ್ತು, ತನ್ನ ತಂದೆ ತಾಯಿ ಮಗುವನ್ನು ಒಪ್ಪಲಾರರು ಎಂದು. ಅದಕ್ಕಾಗಿ ತಾನು ಒಂದು ಕೆಲಸ ನೋಡಿಕೊಂಡು ತಾನೇ ತನ್ನ ಮಗುವಿನ ಜವಾಬ್ದಾರಿ ಹೊರಬೇಕು ಎಂದು ನಿರ್ಧರಿಸಿದಳು. ಪ್ರಿಯಾಳ ತಂದೆಯನ್ನು ಒಪ್ಪಿಸಿ ತನಗಾಗಿ ಒಂದು ಕೆಲಸ ಹುಡುಕಿಕೊಂಡಳು. ಅವಳಿದ್ದ ಊರಿನಲ್ಲಿಯೇ ಪ್ರಿಯಾಳ ತಂದೆಯ ಶಿಫಾರಸಿನ ಮೇಲೆ ಕೆಲಸ ಗಿಟ್ಟಿಸಿಕೊಂಡಳು. ಮಗುವಿಗೆ ಹಾಲು ಕುಡಿಸಿ ಅಗತ್ಯ ವಸ್ತುಗಳನ್ನು ಜೋಡಿಸಿಟ್ಟು ಆಯಾಳ ಕೈಗೆ ಮಗುವನ್ನು ಕೊಟ್ಟು ಕೆಲಸಕ್ಕೆ ಹೊರಟು ನಿಂತಾಗ ಪ್ರಿಯಾ ತಡೆದಳು. ರಾಶಿ, ಯು ಸ್ಟಿಲ್ ನೀಡ್ ರೆಸ್ಟ್ ಕಣೆ. ಬೇಡ, ಇಷ್ಟು ಬೇಗ ಆಫೀಸ್ ಕೆಲಸ ಆಗಲ್ಲ ಅಂತ ಕೂತಿದ್ರೆ ನಾನು ಹೀಗೆ ಕೂತಿರಬೇಕಾಗುತ್ತೆ. ನಾನು ತಡಿಬೇಡ ಪ್ರಿಯಾ, ಲೆಟ್ ಮೀ ವರ್ಕ್. ನನಗೆ ಅನುಮಾನ ಇದೆ, ಮಮ್ಮಿ ಡ್ಯಾಡಿ ನನ್ನ ಮನೆಗೆ ಮಗು ಜೊತೆ ಸೇರಿಸಲ್ಲ. ಸರಿ ರಾಶಿ, ಬಟ್ ಬಿ ಕೇರ್ಫುಲ್, ಹೆಚ್ಚು ಆಯಾಸ ಮಾಡ್ಕೋಬೇಡ ಎಂದು ಗೆಳತಿಯನ್ನು ಹಾರೈಸಿ ಕಳುಹಿಸಿದಳು. 1-2 ತಿಂಗಳು ಕಳೆದ ನಂತರ ರಾಶಿಕಾ ಮಗುವಿನ ಜೊತೆಗೆ ತನ್ನ ಮನೆಗೆ ಹೋದಳು. ಅವಳನ್ನು ನೋಡಿ ಸಂತಸವಾದರೂ ಅವಳ ಕೈಯಲ್ಲಿದ್ದ ಮಗು ಅವರಿಗೆ ಹಿಡಿಸದಾಯಿತು. ತಮ್ಮ ಅದೇ ಮಾತನ್ನು ರಾಶಿಕಾಳಿಗೆ ಹೇಳಿದಾಗ ರಾಶಿಕಾ ಒಪ್ಪದಾದಳು. ಮಮ್ಮಿ, ನಾನು ಈ ಮಗುನ ತ್ಯಜಿಸಲು ಆಗಲ್ಲ. ನನಗೆ ಈಗಾಗಲೇ ಕೆಲಸ ಸಿಕ್ಕಿದೆ. ನನ್ನ ಮಗು ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ. ನನಗೆ ನಿಮ್ಮನ್ನು ಬಿಟ್ಟು ಯಾರಿದ್ದಾರೆ? ಮೊದಲಿನ ಹಾಗೆ ನಿಮ್ಮ ಜೊತೆ ಇರ್ತೀನಿ.
ಕೆಲಸಕ್ಕೆ ಹೋಗಿ ಬಂದು ನನ್ನ ಮಗುನ ನಾನೇ ನೋಡ್ಕೋತೀನಿ, ದಯವಿಟ್ಟು ಮಗುನ ದೂರ ಮಾಡೋ, ಮಾತಾಡಬೇಡಿ. ನೋ ರಾಶಿ, ದಟ್ಸ್ ಇಂಪಾಸಿಬಲ್. ನೀನು ಬೇಕಾದರೆ ಮದುವೆ ಆಗದೆ ಹಾಗೆ ಇರ್ತೀನಿ ಅಂದರೆ ಇರಬಹುದು, ಆದರೆ ಮಗುಗೆ ಈ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಯಾವ ಜಾಗವಿಲ್ಲ. ಇದೇ ನಿಮ್ಮ ಕೊನೆ ನಿರ್ಧಾರನಾ ಡ್ಯಾಡಿ? ಹೌದಮ್ಮ, ನಮಗೆ ಮಗುನ ಒಪ್ಕೊಳ್ಳೋಕ್ಕೆ ಆಗಲ್ಲ. ಅದು ಅಲ್ಲದೆ ವಿಸ್ಮಯನ ಹೆಸರು ಸಹ ಈ ಮಗುಗೆ ಕೊಡಲು ಸಾಧ್ಯವಿಲ್ಲ. ಯಾರ ಮಗು ಅಂತ ಹೇಳ್ತೀಯಾ? ನನ್ನ ಮಗು ಅಂತಾನೆ ಹೇಳೋದು. ಅವನ ಹೆಸರು ಯಾಕೆ ಬೇಕು? ನಾನೇ ಮಗುನ 9 ತಿಂಗಳು ಹೊತ್ತು ಹೆತ್ತು ಬೆಳೆಸ್ತಿರೋದು. ಅವನಿದ್ರ ಹುಟ್ಟಿಗೆ ಕಾರಣನಿರ್ಬೋದು. ಹಾಗಂತ ನನ್ನ ಪಾತ್ರ ಈ ಮಗುವಿನ ಬಾಳಲ್ಲಿ ಏನೂ ಇಲ್ವಾ? ಹಾಗಾದರೆ ನಾನೀ ಮಗುನ ಹೆತ್ತವಳು. ವಿಸ್ಮಯನ ಹೆಸರು ನೆರಳು ಇಲ್ಲದೇನೆ ಮಗುನ ಸಾಕಬಲ್ಲೆ. ಇದೆಲ್ಲ ಮಾತನಾಡಿದಷ್ಟು ಸುಲಭ ಅಲ್ಲ ರಾಶಿ. ನಮ್ಮ ಸಮಾಜ ಯಾವ ಮಗುವಿಗೆ ಆಗಲಿ ಅಪ್ಪನ ಹೆಸರು ಇಲ್ಲದೆ ಬೆಳೆಯಲು ಬಿಡಲ್ಲ. ನಾನು ಬೆಳೆಸ್ತೀನಿ. ನಾನೇ ನನ್ನ ಮಗಳಿಗೆ ಅಪ್ಪ ಅಮ್ಮ ಎಲ್ಲ. ವಿಸ್ಮಯನ ಹೆಸರಿನ ಜಾಗದಲ್ಲಿ ನನ್ನ ಹೆಸರು ಇದ್ದರೆ ತಪ್ಪೇನು? ಸಮಾಜ ನಾವು ಹೇಗೆ ಇದ್ರೂ ಆಡ್ಕೊಳ್ಳುತ್ತೆ. ಸಮಾಜಕ್ಕೆ ಹೆದರಿ ನನ್ನ ಮಗುನ ಅನಾಥ ಮಾಡಲಾರೆ. ರಾಶಿ, ಯಾವುದೋ ಒಂದು ಉತ್ಸಾಹದಿಂದ ಹೀಗೆ ಹೇಳ್ತಿದ್ಯಾ, ಆದರೆ ಮುಂದೆ ನಿನ್ನ ಮಗು ದೊಡ್ಡವಳಾಗಿ ತನ್ನ ಅಪ್ಪ ಯಾರೆಂದು ಕೇಳಿದಾಗ ಏನಂತ ಉತ್ತರ ಕೊಡ್ತೀಯಾ? ವಿಸ್ಮಯನ ಬಗ್ಗೆ ಹೇಳಿದೆ ಅಂತಲೇ ಇಟ್ಕೋ. ಆ ಮಗು ವಿಸ್ಮಯನ ಹುಡುಕಿಕೊಂಡು ಹೋದರೆ ವಿಸ್ಮಯ್ ಮಗುನ ಒಪ್ಕೋತಾನ? ಈಗಲೇ ನಂದಲ್ಲ ಎಂದು ಹೋದವನು ಆಗ ಒಪ್ಕೋತಾನ? ಸುಮ್ಮನೆ ಇಲ್ಲದೆ ಇರೋ ಕಾಂಪ್ಲಿಕೇಶನ್ ಯಾಕಮ್ಮ? ಆ ಮಗುನ ಬಿಡು. ಅದಕ್ಕೂ ಅನಾಥೆ ಅಂದರೆ ಆಗೋ ನೋವಿಗಿಂತ ಅಪ್ಪ ಇಲ್ದವಳು ಅನ್ನೋ ನೋವು ಬಹಳ. ಮಗುಗಾದರೂ ಯಾಕೆ ಆ ನೋವು ಕೊಡ್ತೀಯಾ? ನಿಮ್ಮಿಬ್ಬರ ಹಿತದೃಷ್ಟಿಯಿಂದ ಹೇಳ್ತಿರೋದು. ಮಗುನ ಬಿಟ್ಟು ಬಾ. ನೆವರ್. ನನ್ನ ಮಗು ನನ್ನದು. ನಾಳೆ ನಿನ್ನ ಮಗು ನಿನ್ನ ಬಗ್ಗೆನೇ ಅಸಹ್ಯ ಪಟ್ಟರೆ ಏನೇ ಮಾಡ್ತೀಯಾ? ಅಪ್ಪ ಇಲ್ಲದೆ ಬೆಳೆಸೋದು ಸುಲಭ ಅಂದ್ಕೊಂಡಿದ್ದೀಯಾ? ನಿನ್ನ ಬಗ್ಗೆ ಸಮಾಜ ಆಡೋ ಮಾತನ್ನು ಮಗು ಕೇಳಿ ನಿನ್ನ ಬಗ್ಗೆ ಕೆಟ್ಟದಾಗಿ ನಿನ್ನೆದುರೇ ಆಡಿದರೆ ಆಗ? ಅಂಗಾಲ್ಗೆ ಹೇಸಿಗೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನನಗೂ ನನ್ನ ಕರುಳ ಬಳ್ಳಿನ ನಿಷ್ಕಾರಣವಾಗಿ ತ್ಯಜಿಸಲು ಸಾಧ್ಯವಿಲ್ಲ. ಮುಂದೆ ನನ್ನ ಬಗ್ಗೆ ಕೆಟ್ಟ ಮಾತುಗಳು ಬರಬಹುದು ಅವಳ ಬಾಯಿಂದ ಅಂತ ನಾನು ಮಗುನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಿಡಲು ಆಗದು. ಮುಂದಿನ ಮಾತು ಮುಂದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಗುನ ಅನಾಥ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ದೆನ್ ವಿ ಆರ್ ಹೆಲ್ಪ್ಲೆಸ್ ರಾಶಿ. ನೀನು ಮಗು ಜೊತೆ ಇಲ್ಲಿರಲು ನಾವು ಬಿಡಲ್ಲ. ಯು ಕ್ಯಾನ್ ಲೀವ್ ನಾವ್. ಯಾವತ್ತು ನೀನು ಆ ಮಗುನ ಬಿಟ್ಟು ಬರ್ತೀಯೋ ಆಗಲೇ ನಾವು ನಿನ್ನ ಮಗಳು ಅಂತ ಮನೆಯೊಳಗೆ ಬರಮಾಡಿಕೊಳ್ಳೋದು. ದಟ್ಸ್ ಇಟ್. ಓಕೆ ಡ್ಯಾಡಿ, ಮಮ್ಮಿ, ನಾನೀಗ ಹೊರಡ್ತೀನಿ ಎಂದವಳೆ ಸಂಜೆಯ ಹೊತ್ತು ಎಳೆಯ ಮಗುವಿನ ಜೊತೆಗೆ ಹೊರ ನಡೆದಳು. ಮಗಳನ್ನು ತಡೆಯುವ ಪ್ರಯತ್ನ ಸಹ ಮಾಡದೆ ಅವರು ಸುಮ್ಮನಿದ್ದು ಬಿಟ್ಟರು. ರಾಶಿಕಾ ಮರಳಿ ತಾನಿದ್ದ ಮನೆಗೆ ಬಂದಳು. ಪ್ರಿಯಾ ಸಹ ಹೆಚ್ಚು ದಿನ ಅವಳೊಂದಿಗೆ ಇರಲು ಸಾಧ್ಯವಿಲ್ಲದ ಕಾರಣ ರಾಶಿಕಾ ಈಗಾಗಲೇ ತನ್ನ ಜೊತೆಗಿದ್ದ ಆಯಾಳನ್ನು ಕರೆದುಕೊಂಡು ಬೇರೆ ಬಾಡಿಗೆ ಮನೆಗೆ ಹೋದಳು. ಮಗುವನ್ನು ನೋಡಿಕೊಳ್ಳಲು ಹಾಗೂ ಮನೆ ಕೆಲಸ ಮಾಡಲು ಆಯಾಳನ್ನು ತನ್ನ ಜೊತೆ ಇರಲು ಕೇಳಿಕೊಂಡಳು. ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದ್ದ ರಾಶಿಕಾಳಿಗೆ ಕೃತಜ್ಞತೆ ಸಲ್ಲಿಸುವ ಕಾರಣದಿಂದ ಆಯಾ ಅವಳೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಇದ್ದಳು. ತನ್ನ ಕೈಲಾದ ಸಹಾಯ ಸಹ ಮಾಡುತ್ತಾ ಮಗುವನ್ನು ಚೆನ್ನಾಗಿ ಆರೈಕೆ ಮಾಡುತ್ತಿದ್ದಳು. ರಾಶಿಕಾ ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಬಂದಾಗೆಲ್ಲ ಆಯಾಳೆ ಪ್ರತಿಯೊಂದು ಮನೆ ಕೆಲಸ, ಮಗುವಿನ ಕೆಲಸ ನೋಡಿಕೊಂಡು ಎಲ್ಲವನ್ನು ಸರಿದೂಗಿಸುತ್ತಿದ್ದಳು. ಆಗಾಗ ಪ್ರಿಯಾ ಸಹ ಬಂದು ರಾಶಿಕಾ ಹಾಗೂ ಮಗುವನ್ನು ಮಾತನಾಡಿಸಿ ಹೋಗುತ್ತಿದ್ದಳು. ಉತ್ತಮ ಬಡಾವಣೆಯಲ್ಲಿ ಮನೆ ಮಾಡಿದ ಕಾರಣ ಜನರ ನೋಟ ಕುಹಕ ಮಾತುಗಳು ಹೆಚ್ಚಾಗಿ ಕೇಳಿ ಬರಲಿಲ್ಲ. ಬಂದರೂ ಸಹ ರಾಶಿಕಾ ತನ್ನ ಕಿವಿಯವರೆಗೂ ಅದನ್ನು ಬರಗೊಡಲಿಲ್ಲ. ಅಲ್ಲಿಯವರೆಗೂ ಎಲ್ಲವನ್ನೂ ಬಲ್ಲ ಆಯಾ ಸಹ ರಾಶಿಕಾಳಿಗೆ ಆಸರೆಯಾಗಿದ್ದಳೇ ಹೊರತು ಯಾವತ್ತೂ ಉದಾಸೀನ ಮಾಡಲಿಲ್ಲ. ಜನರ ಮಾತಿಗೆ ಕಿವಿಗೊಡಲಿಲ್ಲ. ರಾಶಿಕಾಳಿಗೆ ಬಲಗೈ ಬಂಟಳಾಗಿ ಇದ್ದಳು. 1-2 ವರ್ಷ ಕಳೆಯುವಷ್ಟರಲ್ಲಿ ಪ್ರಿಯಾಳ ಮದುವೆಯಾಯಿತು. ಅವಳ ದೂರ ಹೊರಟು ಹೋದಳು. ರಾಶಿಕಾ ಸ್ನೇಹಿತರಿಲ್ಲದೆ ಒಂಟಿತನ ಅನುಭವಿಸಿದರೂ ಆಯಾಳ ಜೊತೆ ಮಾತನಾಡಿ ಮಗುವಿನ ಜೊತೆ ಆಟವಾಡುತ್ತಾ ಎಲ್ಲವನ್ನೂ ಮರೆತು ಬಿಡುತ್ತಿದ್ದಳು. ಮಗುವಿಗೆ ತಾನೇ ಅನಾಯ ಎಂದು ಹೆಸರಿಟ್ಟು ತಂದೆಯ ಜಾಗದಲ್ಲಿ ತನ್ನ ಹೆಸರೇ ಸೇರಿಸಿದಳು. ಅನಾಯಾಳಿಗೆ 5 ವರ್ಷವಾಗುತ್ತಲೇ ಆಯಾ ವಯೋಸಹಜವಾಗಿ ಮರಣಿಸಿದಳು. ಆಗ ರಾಶಿಕಾ ಅಕ್ಷರಶಃ ಅನಾಥೆಯಾದಂತೆ ಎನಿಸಿದರೂ ಮಗಳೊಂದಿಗೆ ಹೇಗೋ ಜೀವನ ಸಾಗಿಸಿಕೊಂಡು ಬರತೊಡಗಿದಳು. ಇಷ್ಟಮ್ಮ ನನ್ನ ಜೀವನ, ನನ್ನ ಹಳೆಯ ಕತೆ ತಿಳಿಯಬೇಕು ಅಂತ ಇಷ್ಟು ವರ್ಷ ಹಾತೊರಿತಾ ಇದ್ಯಲ್ಲ, ಇಷ್ಟಿದೆ ನೋಡಮ್ಮ ನನ್ನ ಇತಿಹಾಸ ಎಂದು ರಾಶಿಕಾ ನಿಟ್ಟುಸಿರು ಬಿಟ್ಟಳು. ಮಾಮ್, ಐ ಆಮ್ ರಿಯಲಿ ಸಾರಿ. ನಿನ್ನ ನಗು ಮುಖದ ಹಿಂದೆ ಇಷ್ಟೊಂದು ನೋವಿದೆ ಅಂತ ನಾನು ಯಾವತ್ತೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನನ್ನ ಮೇಲೆ ನನಗೆ ಇವತ್ತು ನಿಜಕ್ಕೂ ಬೇಸರ ಆಗ್ತಿದೆ. ನಿನ್ನ ಬಹಳ ನೋಯಿಸಿಬಿಟ್ಟೆ ಮಾಮ್.
ದಯವಿಟ್ಟು ಕ್ಷಮಿಸಿ. ಅಜ್ಜಿಯ ಮಾತು ಕೇಳಿ ಒಂದು ವೇಳೆ ನನ್ನನ್ನು ಬಿಟ್ಟಿದ್ರೆ ನಾನಿವತ್ತು ಹೀಗೆ ಎಲ್ಲರ ಎದುರು ಇರೋಕ್ಕಾಗ್ತಿತ್ತಾ? ನಿನ್ನ ತ್ಯಾಗದಿಂದಲೇ ನಾನಿವತ್ತು ಹೀಗೆ ಇದ್ದೀನಿ. ನನಗೂ ಮನೆ ಅಮ್ಮ ಅಂತ ಇರೋದು. ಲವ್ ಯು ಮಾಮ್ ಎಂದು ಕಣ್ಣೀರು ಮಿಡಿಯುತ್ತಾ ರಾಶಿಕಾಳ ತೆಕ್ಕೆಯಲ್ಲಿ ಕಳೆದು ಹೋದಳು ಅನಾಯ. ವಿಸ್ಮಯ್ ಮನೆಯಿಂದ ಹೊರಬಂದವನೇ ನೇರವಾಗಿ ತನಗೆ ಪರಿಚಯವಿದ್ದ ವಕೀಲರ ಬಳಿಗೆ ಹೋದ. ಅವರೊಂದಿಗೆ ವಿಚ್ಛೇದನದ ಕುರಿತು ಮಾತನಾಡಿ ಪರಸ್ಪರ ಒಮ್ಮತದಿಂದ ದೂರವಾಗುತ್ತಿರುವುದರಿಂದ ಹೆಚ್ಚು ತೊಂದರೆ ಆಗದು ಎಂದರಿತ ಮೇಲೆ ಸಂತಸದಿಂದ ರಾಶಿಕಾಳನ್ನು ಭೇಟಿಯಾಗಲು ಹೊರಟ. ರಾಶಿಕಾ ಅನಾಯಾಳನ್ನು ಸಂತೈಸುತ್ತಾ, ಅನಾಯ, ನನ್ನ ಜೀವನದಲ್ಲಿ ನಾನಂತೂ ಮದುವೆ ಭಾಗ್ಯ ಕಾಣದೇ ಹೋದರೂ ತಾಯಿಯಾದೆ, ಮಾತೃತ್ವದ ಸುಖಪಟ್ಟೆ. ಆದರೆ ನೀನು ಹೀಗೆಯೇ ಇರುವುದು ನನಗೆ ಸರಿ ಕಾಣುತ್ತಿಲ್ಲಮ್ಮ. ನನ್ನ ಬಗ್ಗೆ ಯೋಚಿಸದೆ ನೀನು ಆಕರ್ಷಣ ಮದುವೆಯಾಗು. ಇಲ್ಲ ಮಾಮ್, ನಿನಗಿಷ್ಟ ಇಲ್ಲ ಅಂದರೆ ಮದುವೆನೂ ಬೇಡ, ಏನೂ ಬೇಡ. ನಾನು ನಿನ್ನ ಜೊತೆ ಹೀಗೆ ಇದ್ದು ಬಿಡ್ತೀನಿ. ಅನಾಯ, ಜೊತೆಗಾರನಿಲ್ಲದೆ ಸಂಪೂರ್ಣ ಬಾಳು ಸವೆಸುವುದು ಕಷ್ಟನಮ್ಮ. ನನ್ನ ಅನುಭವದ ಮಾತೇ ನಿನಗೆ ಹೇಳ್ತಿರೋದು. ನನ್ನ ಜೊತೆಗಾರನಿಲ್ಲದೆ ಬರಡು ಬಾಳುವುದು, ಹೀನ ಜನರ ಕಣ್ಣಿನಿಂದ ತಪ್ಪಿಸಿಕೊಂಡು ಬಾಳುವುದು ಬಹಳವೇ ಕಷ್ಟ. ನನ್ನ ಮಾತು ಕೇಳು ಮಾಮ್. ನಾನು ಸಹ ನಿನ್ನ ಮಗಳು. ನೀನು ಹೇಗೆ ಅಜ್ಜಿಯರ ಮಾತು ಕೇಳದೆ ನನ್ನ ಸಾಕುವ ನಿರ್ಧಾರ ಮಾಡ್ತೀಯೋ ಹಾಗೆ ನಾನು ಸಹ ನಿರ್ಧಾರ ಮಾಡಿಯಾಗಿದೆ. ನಿನ್ನ ಮಾತನ್ನು ಕೇಳಲ್ಲ, ನಿನ್ನ ಜೊತೆ ಇರ್ತೀನಿ. ನಾನೆಷ್ಟು ದಿನ ಇರ್ತೀನಿ ನಿನ್ನ ಜೊತೆ? ಅನಯ, ಹಠ ಮಾಡಬೇಡ. ನನ್ನ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಎರಡು ಒಂದೇ ಅಲ್ಲ. ನಾನು ನಿನ್ನ ಸಾಕಲು ನಿನ್ನ ಅಜ್ಜನ ಮಾತು ಕೇಳಲಿಲ್ಲ, ಅದು ಬೇರೆ ವಿಚಾರ. ಈಗ ನೀನು ಯಾರಿಲ್ಲದ ಬರಡು ಜೀವನ ಸವಿಸೋದಕ್ಕಿಂತ ಮದುವೆಯಾಗುವುದು ಒಳ್ಳೆಯದು. ದಯವಿಟ್ಟು ಒತ್ತಾಯ ಮಾಡಬೇಡ ಮಾಮ್. ಯಾಕೋ ಮನಸ್ಸು ಹಿಂಡಿ ಹೋಗಿದೆ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಲಾ? ಓಕೆ ಅನಯ, ನಿನ್ನ ಇಷ್ಟ. ಆದರೆ ನಿನ್ನ ನಿರ್ಧಾರ ಬದಲಿಸು, ಓಕೆನಾ? ಸದ್ಯಕ್ಕೆ ನಾನು ನಿನ್ನ ಯಾವ ವಿಷಯಕ್ಕೂ ಬಲವಂತ ಮಾಡಲ್ಲ ಎಂದಾಗ ಅನಾಯ ಬರಿದೆ ತಲೆ ಆಡಿಸಿ ನಸುನಕ್ಕು ಹೊರ ಹೋದಳು. ಇಷ್ಟು ದಿನಗಳವರೆಗೆ ಮನಸ್ಸಲ್ಲೇ ಎಲ್ಲವನ್ನು ಇಟ್ಟುಕೊಂಡು ಕೊರಗುತ್ತಿದ್ದ ರಾಶಿಕಾಳ ಮನಸ್ಸು ಹಗುರವಾಗಿತ್ತು. ಎಲ್ಲವನ್ನು ಅನಾಯಾಳೆಗೆ ಹೇಳಿಕೊಂಡ ನಂತರ ಅವಳ ಬದುಕು ನಿಂತ ನೀರಾಗುವುದು ಬೇಡವೆಂದೇ ರಾಶಿಕಾ ಅನಾಯ ಹಾಗೂ ಆಕರ್ಷಣ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು. ತನ್ನ ಬದುಕು ಯಾವುದೋ ತಿರುವಿನಲ್ಲಿ ಕಳೆದು ಹೋಗಿ ಮತ್ತೆ ಹಳೆಯ ತಿರುವಿಗೆ ತಂದು ನಿಲ್ಲಿಸಿದಾಗಲೇ ಪ್ರೇಮಿಗಳ ಅಗಲಿಕೆ ಎಂತಹ ನೋವು ಕೊಡುವುದು ಎಂದು ಅರಿವಾಗಿ ತನ್ನ ನಿರ್ಧಾರ ಬದಲಿಸಿದಳು. ತಾನೇ ನೇರವಾಗಿ ಹೋಗಿ ವಿಸ್ಮಯ್ನ ಜೊತೆಗೆ ಮಾತನಾಡಿ ಆಕರ್ಷ್ ಹಾಗೂ ಅನಾಯಾರ ಮದುವೆ ಮಾಡಿಸಬೇಕು ಎಂದುಕೊಂಡಳು. ಋತು ಇದರ ಬಗ್ಗೆ ಹೆಚ್ಚು ತಲೆ ಹಾಕುವುದಿಲ್ಲ ಹಾಗೂ ತನ್ನ ಮಗಳು ಅನಾಯ ಪ್ರಬುದ್ಧವಾಗಿ ಯೋಚಿಸಬಲ್ಲಳು. ಅವಳಿಂದ ಮನೆಯ ನೆಮ್ಮದಿ ಹಾಳಾಗದು. ತನ್ನ ಜೀವನ ಎಲ್ಲೋ ಒಂದೆಡೆ ಕಳೆದು ಹೋಗುವುದು ಅಥವಾ ಮರಳಿ ತಂದೆ ತಾಯಿಯ ಬಳಿ ಹೋಗಬಹುದು. ಹೇಗಿದ್ದರೂ ಅನಾಯಾಳ ಮದುವೆ ನಂತರ ತನ್ನ ಜವಾಬ್ದಾರಿ ಮುಗಿದು ಹೋಗುತ್ತದೆ. ನಂತರ ತಂದೆ ತಾಯಿ ತನ್ನನ್ನು ತಮ್ಮ ಬಳಿ ಬರಲು ತಡೆಯಲಾರರು ಎಂದು ಯೋಚಿಸಿದಳು. ಯೋಚನೆ ಬರುತ್ತಿದ್ದ ಹಾಗೆ ತನ್ನ ತಂದೆ ತಾಯಿಗೆ ಫೋನ್ ಹಾಯಿಸಲು ಮುಂದಾದಳು. ರಾಶಿಕಾಳ ತಂದೆ ತಾಯಿ ಅವಳನ್ನು ಮಾತನಾಡಿಸುವರೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.